ದಿನಾಲೂ 10,000 ಸ್ಟೆಪ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೆ. ಬಟ್ ಇವತ್ತು ಆ ಕಂಫರ್ಟ್ ಝೋನಿಂದ ಸ್ವಲ್ಪ ಆಚೆ ಕಡೆ ಬಂದು ಸ್ವಲ್ಪ ರನ್ನಿಂಗ್ ಮಾಡಬೇಕು ಅಂದ್ಕೊಂಡು ರನ್ನಿಂಗ್ ಮಾಡಿದ್ದೀನಿ. ಸೊ ಖುಷಿ ಆಗ್ತಾ ಇದೆ ಇವತ್ತು ಆ ಕಂಫರ್ಟ್ ಝೋನಿಂದ ಬಂದು ಹೊರಗಡೆ ಬಂದು ಒಂದು ಎಕ್ಸ್ಟ್ರಾ ಎಫೆಕ್ಟ್ ಹಾಕಿ ಅದನ್ನು ಮುಗಿಸಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಯಾರ್ಯಾರು ಕಂಫರ್ಟ್ ಝೋನಲ್ಲಿ ಇದ್ದೀರಾ ದಯವಿಟ್ಟು ಆ ಕಂಫರ್ಟ್ ಝೋನಿಂದ ಆಚೆ ಕಡೆ ಬನ್ನಿ. ಬಿಕಾಸ್ ಕಂಫರ್ಟ್ ಝೋನ್ ಅಂದರೆ ಅದೊಂಥರ ಹೆಂಗೆ ಅಂದರೆ ಹೇಳ್ಬೇಕಂದ್ರೆ ಶೋಕೇಸಲ್ಲಿ ಒಂದು ಆ್ಯಂಟಿಕ್ ಪೀಸ್ ಇಟ್ಟಿರೋ ಥರ ನೋಡಿ. ದಿನಾಲೂ ಆ ಆ್ಯಂಟಿಕ್ ಪೀಸ್ಗೆ ಶೋಕೇಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ದಿನಾಲೂ ಡಸ್ಟಿಂಗ್ ಮಾಡ್ತಾ ಇರ್ತೀವಿ. ಬಟ್ ಅದೇ 4 ದಿನ ಡಸ್ಟಿಂಗ್ ಮಾಡದೆ ಬಿಟ್ಟಾಗ ಅದೇ ಆ್ಯಂಟಿಕ್ ಪೀಸು ತುಂಬ ಕೆಟ್ಟದಾಗಿ ಕಾಣಿಸೋದಕ್ಕೆ ಶುರು ಮಾಡುತ್ತೆ, ಗಲೀಜು ಕಾಣಿಸೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗೇ ನಮ್ಮ ಜೀವನನೂ ಕೂಡ ನಾವು ಸುಮ್ಮನೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಆರಾಮಾಗಿದ್ದೀವಿ ಅಂತ ಕೂರೋದಲ್ಲ. ಸೊ ಸಣ್ಣ ಪುಟ್ಟ ಎಫರ್ಟ್ಸ್ ಆಚೆಗಡೆ ಬಂದು ಹಾಕ್ತಾ ಇರಬೇಕು. ಆವಾಗಲೇ ಈ ಜೀವಕ್ಕೊಂದು ಬೆಲೆ, ಈ ಜೀವನಕ್ಕೊಂದು ಬೆಲೆ. ಸೊ ಹಾಗಾಗಿ ಆ ಕಂಫರ್ಟ್ ಝೋನಿಂದ ಆಚೆಗಡೆ ಬಂದು ದಿನಾಲೂ ಒಂದು ಎಫರ್ಟ್ನ ಹಾಕ್ತಾ ಹೋಗಿ